ನೋಡಿ, ಈ ಮೂಡ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿರುವಂತ ವಿಚಾರ. ಇದೇ ಮೂಡ ಕರ್ಮಕಾಂಡವನ್ನ ಮುಚ್ಚಾಕೋಕೆ ಸ್ಕೆಚ್ ರೆಡಿ ಆಗಿತ್ತ. ಹಾಗಾದ್ರೆ ದೂರದಾರನಿಗೆ ದುಡ್ಡು ಕೊಡಲು ಕಂತೆ ರೆಡಿ ಮಾಡಿದ್ರ. ಒಂದೇ ಒಂದು ಸಿಸಿ ಕ್ಯಾಮ್ರಾ, ಆ ಸಿಸಿ ಕ್ಯಾಮ್ರಾ ದೃಶ್ಯ 101 ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಆ ಕುರಿತು ಒಂದು ಎಕ್ಸ್ಕ್ಲೂಸಿವ್ ಹಾಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೂರುದಾರ ಸ್ನೇಹಮಯಿಗೆ ಹಣದ ಆಮಿಷ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ. ಮೂಡ ಇದು ಜಸ್ಟ್ ಸಿಎಂಗಷ್ಟೇ ಅಲ್ಲ, ಇಡೀ ಸಿಎಂ ಫ್ಯಾಮಿಲಿಗೆ ಮಗ್ಗಲ ಮುಳ್ಳಾಗಿದೆ, ಬಾಯಿಗೆ ಬಿಸಿ ತುಪ್ಪವಾಗಿದೆ. ಇದರ ಮಧ್ಯೆ ರಿಲೀಸ್ ಆಗಿರೋ ಸಿಸಿ ಕ್ಯಾಮೆರಾ ದೃಶ್ಯ ಹೊಸ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಮೂಡ ಹಗರಣ ಮುಖ್ಯಮಂತ್ರಿ ಗದ್ದುಗೆಯನ್ನೇ ಶೇಕ್ ಮಾಡುತ್ತಿದೆ. ಮೂಡ ಕರ್ಮಕಾಂಡ ಮುಚ್ಚಿ ಹಾಕಲು ಸ್ನೇಹಮಯಿಗೆ ಹಣದ ಆಮಿಷ ಒಡ್ಡಿರುವ ಆರೋಪ ಕೇಳಿ ಬಂದಿದೆ. ಮೂಡ ಸೈಟ್ ಹಂಚಿಕೆ ಕರ್ಮಕಾಂಡದ ಮೇಲೆ ಚಪ್ಪಡಿ ಎಳೆಯಲು ಸಿಎಂ ಬೆಂಬಲಿಗರು ಸರ್ಕಸ್ ಮಾಡ್ತಿದ್ದಾರೆ. ಸರ್, ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಿರೋದ್ರಿಂದ ಭಯ ಉಂಟಾಗಿದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಇತ್ತೀಚೆಗೆ ಆಮಿಷ ಒಟ್ಟು ಜಾಸ್ತಿ ಆಗ್ತದೆ. ಶ್ರೀಮತಿ ಪಾರ್ವತಿ ಅವರು ತುಂಬಾ ಮಾನಸಿಕ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ನೋಡಕ್ ಆಗ್ತಲ್ಲ, ಸರಿ ಊಟ ನಿದ್ದೆಗಳ ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಪ್ರಕರಣ ಸಿಬಿಐ ಕೊಡಿಸ್ಬೇಡಿ, ನಿಮ್ಗೆ ಏನ್ ಬೇಕು ದುಡ್ಡು ನಾವು ಕೊಡಿಸೋ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಯಾಕೆ ಅಂತೇಳಿ ಆಮಿಷ ಅವರು ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿ, ಪಾರ್ವತಿ ಅವರು ತುಂಬಾ ಇದಾಗ್ಬಿಟ್ಟಾರೆ, ನಿಮ್ಮ ಅಪ್ಪರಿಗೆ ಹೇಳಿ ನಾವು ದುಡ್ಡು ಕೊಡಕ್ ರೆಡಿ ಇದೀವಿ, ಮತ್ತೆ ಮೊಬೈಲ್ ಅಲ್ಲಿ ಒಂದು ವಿಡಿಯೋನ ತೋರಿಸಿ ಈ ತರ ಗಂಗರಾಜ್ ಅವರಿಗೆ 3 ಕೋಟಿಗೆ ನಾವು ಮಾತಾಡಿದೀವಿ, 1.25 ಕೋಟಿ ರೂಪಾಯಿ ನಾವು ಆಗ್ಲೇ ಕೊಟ್ಟಿದ್ವಿ ಅಂತೇಳಿ ವಿಡಿಯೋ ದುಡ್ಡಿದ್ದಂತ ಒಂದು ಬ್ಯಾಗ್ನ ವಿಡಿಯೋನ ಕೂಡ ತೋರಿಸಿ, ಅದೇನಾದ್ರು ನೀವು ಉಂಟು ನಮ್ಮ ಅಪ್ಪ ಉಂಟು ಹಾಗೆ ಅಂತೇಳಿ ಹೇಳಿ ಕಳಿಸಿದ್ರು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ PA ಹೆಸರಲ್ಲಿ ಹಣದ ಆಫರ್ ಕೊಡ್ಲಾಗ್ತಿದೆಯಂತೆ. ಸ್ನೇಹಮಯಿ ಕೃಷ್ಣ ಪುತ್ರನ ಜೊತೆ ಹರ್ಷ ಹಾಗೂ ಶ್ರೀನಿಧಿ ಅನ್ನೋರು ಮಾತಾಡೋ ದೃಶ್ಯ ಸಿಕ್ಕಿದೆ. ಈ ಸಿಸಿ ಕ್ಯಾಮೆರಾ ದೃಶ್ಯಗಳ ಸಮೇತ ಲೋಕಾಯುಕ್ತಗೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಆಮಿಷಗಳನ್ನು ಹೊಡಿತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿಗಳು ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಹೇಳಿರುವಂತದ್ದು ಸತ್ಯ ಇದೆ, ಸುಳ್ಳೇನಲ್ಲ. ಯಾಕೆಂತಂದ್ರೆ ಬಹಳ ಜನ ಬಂದು ರಿವರ್ಸ್ ಗೇರ್ ಹಾಕೊಂಡು ಹೊಟ್ಟೋದು. ಆದ್ರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವನು ಬಡವಾದ್ರೂ ಕೂಡ ಆರ್ಥಿಕವಾಗಿ ಜರ್ಜರಿತವಾದ ಕುಟುಂಬದವರು ಯಾವುದೇ ಆಮಿಷಕ್ಕೆ ಬಲಿಯಾಗಲಿ ಮೂಡ ಹಗರಣವನ್ನು ಒಂದೊಂದಾಗಿ ಎಳಿತಾ ಇದ್ದಾರೆ. ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನಿಸಿದಂತಿದೆ. ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಒತ್ತಡ ಹಾಕಿಸುವ ಆರೋಪ ಕೇಳಿ ಬಂದಿದೆ. CCTV ದೃಶ್ಯಗಳು ಹೇಳುತ್ತಿರುವ ಸತ್ಯ ಏನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಈ ಮೂಡ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿರುವಂತ ವಿಚಾರ. ಇದೇ ಮೂಡ ಕರ್ಮಕಾಂಡವನ್ನ ಮುಚ್ಚಾಕೋಕೆ ಸ್ಕೆಚ್ ರೆಡಿ ಆಗಿತ್ತ. ಹಾಗಾದ್ರೆ ದೂರದಾರನಿಗೆ ದುಡ್ಡು ಕೊಡಲು ಕಂತೆ ರೆಡಿ ಮಾಡಿದ್ರ. ಒಂದೇ ಒಂದು ಸಿಸಿ ಕ್ಯಾಮ್ರಾ, ಆ ಸಿಸಿ ಕ್ಯಾಮ್ರಾ ದೃಶ್ಯ 101 ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಆ ಕುರಿತು ಒಂದು ಎಕ್ಸ್ಕ್ಲೂಸಿವ್ ಹಾಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೂರುದಾರ ಸ್ನೇಹಮಯಿಗೆ ಹಣದ ಆಮಿಷ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ. ಮೂಡ ಇದು ಜಸ್ಟ್ ಸಿಎಂಗಷ್ಟೇ ಅಲ್ಲ, ಇಡೀ ಸಿಎಂ ಫ್ಯಾಮಿಲಿಗೆ ಮಗ್ಗಲ ಮುಳ್ಳಾಗಿದೆ, ಬಾಯಿಗೆ ಬಿಸಿ ತುಪ್ಪವಾಗಿದೆ. ಇದರ ಮಧ್ಯೆ ರಿಲೀಸ್ ಆಗಿರೋ ಸಿಸಿ ಕ್ಯಾಮೆರಾ ದೃಶ್ಯ ಹೊಸ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಮೂಡ ಹಗರಣ ಮುಖ್ಯಮಂತ್ರಿ ಗದ್ದುಗೆಯನ್ನೇ ಶೇಕ್ ಮಾಡುತ್ತಿದೆ. ಮೂಡ ಕರ್ಮಕಾಂಡ ಮುಚ್ಚಿ ಹಾಕಲು ಸ್ನೇಹಮಯಿಗೆ ಹಣದ ಆಮಿಷ ಒಡ್ಡಿರುವ ಆರೋಪ ಕೇಳಿ ಬಂದಿದೆ. ಮೂಡ ಸೈಟ್ ಹಂಚಿಕೆ ಕರ್ಮಕಾಂಡದ ಮೇಲೆ ಚಪ್ಪಡಿ ಎಳೆಯಲು ಸಿಎಂ ಬೆಂಬಲಿಗರು ಸರ್ಕಸ್ ಮಾಡ್ತಿದ್ದಾರೆ. ಸರ್, ಈ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಿರೋದ್ರಿಂದ ಭಯ ಉಂಟಾಗಿದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಇತ್ತೀಚೆಗೆ ಆಮಿಷ ಒಟ್ಟು ಜಾಸ್ತಿ ಆಗ್ತದೆ. ಶ್ರೀಮತಿ ಪಾರ್ವತಿ ಅವರು ತುಂಬಾ ಮಾನಸಿಕ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ನೋಡಕ್ ಆಗ್ತಲ್ಲ, ಸರಿ ಊಟ ನಿದ್ದೆಗಳ ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಪ್ರಕರಣ ಸಿಬಿಐ ಕೊಡಿಸ್ಬೇಡಿ, ನಿಮ್ಗೆ ಏನ್ ಬೇಕು ದುಡ್ಡು ನಾವು ಕೊಡಿಸೋ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಯಾಕೆ ಅಂತೇಳಿ ಆಮಿಷ ಅವರು ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿ, ಪಾರ್ವತಿ ಅವರು ತುಂಬಾ ಇದಾಗ್ಬಿಟ್ಟಾರೆ, ನಿಮ್ಮ ಅಪ್ಪರಿಗೆ ಹೇಳಿ ನಾವು ದುಡ್ಡು ಕೊಡಕ್ ರೆಡಿ ಇದೀವಿ, ಮತ್ತೆ ಮೊಬೈಲ್ ಅಲ್ಲಿ ಒಂದು ವಿಡಿಯೋನ ತೋರಿಸಿ ಈ ತರ ಗಂಗರಾಜ್ ಅವರಿಗೆ 3 ಕೋಟಿಗೆ ನಾವು ಮಾತಾಡಿದೀವಿ, 1.25 ಕೋಟಿ ರೂಪಾಯಿ ನಾವು ಆಗ್ಲೇ ಕೊಟ್ಟಿದ್ವಿ ಅಂತೇಳಿ ವಿಡಿಯೋ ದುಡ್ಡಿದ್ದಂತ ಒಂದು ಬ್ಯಾಗ್ನ ವಿಡಿಯೋನ ಕೂಡ ತೋರಿಸಿ, ಅದೇನಾದ್ರು ನೀವು ಉಂಟು ನಮ್ಮ ಅಪ್ಪ ಉಂಟು ಹಾಗೆ ಅಂತೇಳಿ ಹೇಳಿ ಕಳಿಸಿದ್ರು.
ಸಿದ್ದರಾಮಯ್ಯ ಪತ್ನಿ ಪಾರ್ವತಿ PA ಹೆಸರಲ್ಲಿ ಹಣದ ಆಫರ್ ಕೊಡ್ಲಾಗ್ತಿದೆಯಂತೆ. ಸ್ನೇಹಮಯಿ ಕೃಷ್ಣ ಪುತ್ರನ ಜೊತೆ ಹರ್ಷ ಹಾಗೂ ಶ್ರೀನಿಧಿ ಅನ್ನೋರು ಮಾತಾಡೋ ದೃಶ್ಯ ಸಿಕ್ಕಿದೆ. ಈ CC ಕ್ಯಾಮೆರಾ ದೃಶ್ಯಗಳ ಸಮೇತ ಲೋಕಾಯುಕ್ತಗೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಆಮಿಷಗಳನ್ನು ಹೊಡಿತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿಗಳು ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಹೇಳಿರುವಂತದ್ದು ಸತ್ಯ ಇದೆ, ಸುಳ್ಳೇನಲ್ಲ. ಯಾಕೆಂತಂದ್ರೆ ಬಹಳ ಜನ ಬಂದು ರಿವರ್ಸ್ ಗೇರ್ ಹಾಕೊಂಡು ಹೊಟ್ಟೋದು. ಆದ್ರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವನು ಬಡವಾದ್ರೂ ಕೂಡ ಆರ್ಥಿಕವಾಗಿ ಜರ್ಜರಿತವಾದ ಕುಟುಂಬದವರಾದ್ರು ಯಾವುದೇ ಆಮಿಷಕ್ಕೆ ಬಲಿಯಾಗಲಿ ಮೂಢ ಹಗರಣವನ್ನು ಒಂದೊಂದಾಗಿ ಈಚೆ ಎಳೀತಾ ಇದ್ದಾರೆ. ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನಿಸಿದಂತಿದೆ. ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಒತ್ತಡ ಹಾಕಿಸುವ ಆರೋಪ ಕೇಳಿ ಬಂದಿದೆ. CCTV ದೃಶ್ಯಗಳು ಹೇಳುತ್ತಿರುವ ಸತ್ಯ ಏನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಈ ಮೂಡ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿರುವಂತ ವಿಚಾರ. ಇದೇ ಮೂಡ ಕರ್ಮಕಾಂಡವನ್ನ ಮುಚ್ಚಾಕೋಕೆ ಸ್ಕೆಚ್ ರೆಡಿಯಾಗಿತ್ತ. ಹಾಗಾದ್ರೆ ದೂರದಾರನಿಗೆ ದುಡ್ಡು ಕೊಡಲು ಕಂತೆ ರೆಡಿ ಮಾಡಿದ್ರ. ಒಂದೇ ಒಂದು CC ಕ್ಯಾಮ್ರಾ, ಆ CC ಕ್ಯಾಮ್ರಾ ದೃಶ್ಯ 101 ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಆ ಕುರಿತು ಒಂದು ಎಕ್ಸ್ಕ್ಲೂಸಿವ್ ಹಾಗೆ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೂರುದಾರ ಸ್ನೇಹಮಯಿಗೆ ಹಣದ ಆಮಿಷ. ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ. ಮೂಡ ಇದು ಜಸ್ಟ್ CMಗಷ್ಟೇ ಅಲ್ಲ, ಇಡೀ CM ಫ್ಯಾಮಿಲಿಗೆ ಮಗ್ಗಲ ಮುಳ್ಳಾಗಿದೆ, ಬಾಯಿಗೆ ಬಿಸಿ ತುಪ್ಪವಾಗಿದೆ. ಇದರ ಮಧ್ಯೆ ರಿಲೀಸ್ ಆಗಿರೋ CC ಕ್ಯಾಮೆರಾ ದೃಶ್ಯ ಹೊಸ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಮೂಡ ಹಗರಣ ಮುಖ್ಯಮಂತ್ರಿ ಗದ್ದುಗೆಯನ್ನೇ ಶೇಕ್ ಮಾಡುತ್ತಿದೆ. ಮೂಡ ಕರ್ಮಕಾಂಡ ಮುಚ್ಚಿ ಹಾಕಲು ಸ್ನೇಹಮಯಿಗೆ ಹಣದ ಆಮಿಷ ಒಡ್ಡಿರುವ ಆರೋಪ ಕೇಳಿ ಬಂದಿದೆ. ಮೂಡ ಸೈಟ್ ಹಂಚಿಕೆ ಕರ್ಮಕಾಂಡದ ಮೇಲೆ ಚಪ್ಪಡಿ ಎಳೆಯಲು CM ಬೆಂಬಲಿಗರು ಸರ್ಕಸ್ ಮಾಡ್ತಿದ್ದಾರೆ. ಸರ್, ಈ ಪ್ರಕರಣ CBIಗೆ ವಹಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಿರೋದ್ರಿಂದ ಭಯ ಉಂಟಾಗಿದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಇತ್ತೀಚೆಗೆ ಆಮಿಷ ಊಟ ಜಾಸ್ತಿ ಆಗ್ತದೆ. ಶ್ರೀಮತಿ ಪಾರ್ವತಿ ಅವರು ತುಂಬಾ ಮಾನಸಿಕ ಖಿನ್ನತೆ ಒಳಗಾಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ನೋಡಕ್ ಆಗ್ತಲ್ಲ, ಸರಿ ಊಟ ನಿದ್ದೆ ಮಾಡ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಪ್ರಕರಣ CBI ಕೊಡಿಸ್ಬೇಡಿ, ನಿಮ್ಗೆ ಏನ್ ಬೇಕು ದುಡ್ಡು ನಾವು ಕೊಡಿಸೋ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಯಾಕೆ ಅಂತೇಳಿ ಆಮಿಷ ಹೊಡೋರು. ಭಾನುವಾರ ಬೆಳಗ್ಗೆ 10:30ಕ್ಕೆ ಶ್ರೀನಿಧಿ ಮತ್ತು ಹರ್ಷ ಅವರು ನಮ್ಮ ಮನೆ ಹತ್ರ ಬಂದು ನನ್ನ ಮಗನ ಜೊತೆ ಮಾತಾಡಿ, ಪಾರ್ವತಿ ಅವರು ತುಂಬಾ ಇದಾಗ್ಬಿಟ್ರೆ ನಿಮ್ಮ ಅಪ್ಪರಿಗೆ ಹೇಳಿ ನಾವು ದುಡ್ಡು ಕೊಡಕ್ ರೆಡಿ ಇದೀವಿ, ಮತ್ತೆ ಮೊಬೈಲ್ ಅಲ್ಲಿ ಒಂದು ವಿಡಿಯೋನ ತೋರಿಸಿ ಈ ತರ ಗಂಗರಾಜ್ ಅವರಿಗೆ 3 ಕೋಟಿಗೆ ನಾವು ಮಾತಾಡಿದೀವಿ, 1.25 ಕೋಟಿ ರೂಪಾಯಿ ನಾವು ಆಗ್ಲೇ ಕೊಟ್ಟಿದ್ವಿ ಅಂತ ಹೇಳಿ ವಿಡಿಯೋ ದುಡ್ಡಿದ್ದಂತ ಒಂದು ಬ್ಯಾಗ್ನ ವಿಡಿಯೋನ ಕೂಡ ತೋರಿಸಿ ಅದೇನಾದ್ರು ನೀವು ಉಂಟು ನಮ್ಮ ಅಪ್ಪ ಉಂಟು ಹಾಗೆ ಅಂತ ಹೇಳಿ ಹೇಳಿ ಕಳಿಸಿದ್ರು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ PA ಹೆಸರಲ್ಲಿ ಹಣದ ಆಫರ್ ಕೊಡ್ಲಾಗ್ತಿದೆಯಂತೆ. ಸ್ನೇಹಮಯಿ ಕೃಷ್ಣ ಪುತ್ರನ ಜೊತೆ ಹರ್ಷ ಹಾಗೂ ಶ್ರೀನಿಧಿ ಅನ್ನೋರು ಮಾತಾಡೋ ದೃಶ್ಯ ಸಿಕ್ಕಿದೆ. ಈ CC ಕ್ಯಾಮೆರಾ ದೃಶ್ಯಗಳ ಸಮೇತ ಲೋಕಾಯುಕ್ತಗೆ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಆಮಿಷಗಳನ್ನು ಹೊಡಿತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿಗಳು ಕೊಡೋದಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥ ಹೇಳಿರುವಂತದ್ದು ಸತ್ಯ ಇದೆ, ಸುಳ್ಳೇನಲ್ಲ. ಯಾಕೆಂತಂದ್ರೆ ಬಹಳ ಜನ ಬಂದು ರಿವರ್ಸ್ ಗೇರ್ ಹಾಕೊಂಡು ಹೊಟ್ಟೋದು. ಆದ್ರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವನು ಬಡವಾದ್ರೂ ಕೂಡ ಆರ್ಥಿಕವಾಗಿ ಜರ್ಜರಿತವಾದ ಕುಟುಂಬದವರಾದ್ರು ಯಾವುದೇ ಆಮಿಷಕ್ಕೆ ಬಲಿಯಾಗಲಿ ಮೂಢ ಹಗರಣವನ್ನು ಒಂದೊಂದಾಗಿ ಈಚೆ ಎಳೀತಾ ಇದ್ದಾರೆ. ಪತ್ರಕರ್ತನೊಬ್ಬನ ಜೊತೆ ಬಂದು ವ್ಯವಹಾರ ಕುದುರಿಸಲು ಯತ್ನಿಸಿದಂತಿದೆ. ಪತ್ನಿ ಹಾಗೂ ಮಗನ ಕಡೆಯಿಂದಲೂ ಒತ್ತಡ ಹಾಕಿಸುವ ಆರೋಪ ಕೇಳಿ ಬಂದಿದೆ. CCTV ದೃಶ್ಯಗಳು ಹೇಳುತ್ತಿರುವ ಸತ್ಯ ಏನು ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.